ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ಪ್ರತಿಯೊಬ್ಬ ತಂದೆಗೂ ಅವರ ಮಕ್ಕಳನ್ನು ಹೊಗಳಿದಾಗ ಸಂತೋಷವಾಗುತ್ತದೆ. ಅದುವರೆಗೆ ದ್ರೋಣರನ್ನು ಚುಚ್ಚು ಮಾತಿನಿಂದ ವ್ಯಂಗ್ಯ ಮಾಡಿದ ದುರ್ಯೋಧನ ನಂತರ ಅವರ ಮಗ ಅಶ್ವತ್ಥಾಮನನ್ನು ಕೊಂಡಾಡುತ್ತಾನೆ. ದ್ರೋಣಾಚಾರ್ಯರ ಬಳಿ ಹೋಗಿ ಮನಸ್ಸಿಟ್ಟು ಯುದ್ಧ ಮಾಡಲು ಹೇಳುತ್ತಾನೆ. ಇದನ್ನು ಗಮನಿಸಿದ ಭೀಷ್ಮಾಚಾರ್ಯರು ಅವನು ಆತಂಕಕ್ಕೆ ಒಳಗಾಗಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸಜ್ಜನರು ಕರ್ತವ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ದುರ್ಯೋಧನನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಭೀಷ್ಮರು ಅವನಿಗೆ ಧೈರ್ಯ ತುಂಬಲು ಶಂಖನಾದವನ್ನು ಮಾಡುತ್ತಾನೆ. ಇದರಿಂದ ಯುದ್ಧ ಮಾಡಲು ತಮ್ಮ ಸೇನೆ ಸಿದ್ಧವಾಗಿದೆ ಎಂದು ಸೂಚಿಸುತ್ತದೆ. ಇದರೊಂದಿಗೆ ಇತರ ವಾದ್ಯಗಳಾದ ಡೋಲು, ನಗಾರಿ, ತಮಟೆ, ಮೃದಂಗಗಳು ಸದ್ದು ಮಾಡಿದವು. ರಣಕಹಳೆ ಭಯಂಕರವಾಗಿ ಸದ್ದು ಮಾಡಿದವು. ರಣರಂಗದಲ್ಲಿ ಸೇನೆಯನ್ನು ಹುರಿದುಂಬಿಸಲು ಭಯಂಕರ ಶಬ್ದ ಮಾಡುತ್ತಾರೆ. ಮನಸ್ಸಿಗೆ ಸಂತೋಷ ತರುವಂಥ ಸಮಯದಲ್ಲಿ ಶೃಂಗಾರ ರಸ ಚೆಲ್ಲುವಂಥ ಮಧುರವಾದ ವಾದ್ಯಗಳನ್ನು ನುಡಿಸುತ್ತಾರೆ. ರಣಕಹಳೆ ಮೂಡಿದಾಗ ಎದುರು ಪಕ್ಷದವರು ಉತ್ತರವಾಗಿ ತಮ್ಮ ತಮ್ಮ ಶಂಖವನ್ನು ಊದುತ್ತಾರೆ. ಕೌರವರ ಪಕ್ಷದಲ್ಲಿ ಸೇನಾಧಿಪತಿಯಾಗಿರುವ ಭೀಷ್ಮ ಶಂಖವನ್ನು ಊದಿದರೆ, ಪಾಂಡವರ ಪಕ್ಷದಲ್ಲಿ ಕೃಷ್ಣ ತನ್ನ ಪಾಂಚಜನ್ಯವನ್ನು ಮೊಳಗಿಸುತ್ತಾನೆ. ಧರ್ಮರಾಜ ಮೊದಲು ಊದುವುದಿಲ್ಲ. ಪಾಂಡವರು ತಮ್ಮ ಭಕ್ತರು, ಅವರನ್ನು ರಕ್ಷಿಸುವ ಜವಾಬ್ದಾರಿ ತನ್ನದು ಎಂದು ಅಂದುಕೊಂಡಿರುತ್ತಾನೆ. ರಥಕ್ಕೆ ಅತ್ಯಂತ ಬಿಳಿಯದಾದ 5 ಕುದುರೆಯನ್ನು ಜೋಡಿಸಿರುತ್ತಾರೆ. ಇದರ ಅರ್ಥ ಶುಭ್ರತೆಯ ಪ್ರತೀಕ. ಅದರಲ್ಲಿ ಕೃಷ್ಣನೊಡನೆ ಕುಳಿತಿದ್ದ ಅರ್ಜುನ ದೇವದತ್ತ ಎಂಬ ಶಂಖವನ್ನು ಊದುತ್ತಾನೆ. ನಂತರ ಭೀಮ ಪೌಂಡ್ರುಕ ಎಂಬ ಶಂಖವನ್ನು ಊದುತ್ತಾನೆ. ಅದಾದ ಮೇಲೆ ಧರ್ಮರಾಜ ವಿಜಯ ಶಂಖವನ್ನು ಊದುತ್ತಾನೆ. ನಂತರ ನಕುಲ, ಸಹದೇವ, ಸುಘೋಷ ಮಣಿಪುಷ್ಪ ಎಂಬ ಶಂಖವನ್ನು ಊದುತ್ತಾರೆ. ಪಾಂಡವರ ಮೇಲಿನ ಪ್ರೀತಿಯಿಂದ ಯುದ್ಧದಲ್ಲಿ ಸಹಾಯ ಮಾಡಲು ಬಂದಿದ್ದ ರಾಜರುಗಳು, ಆತ್ಮೀಯರು ಅವರವರ ಶಂಖವನ್ನು ಯುದ್ಧ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಸೂಚಿಸಲು ತಮ್ಮ ಶಂಖವನ್ನು ಉತ್ಸಾಹದಿಂದ ಊದುತ್ತಾರೆ. ಕೌರವರ ಕಡೆ ಪಾಂಡವರ ಕಡೆಯಂತೆ ಭೀಷ್ಮ ಬಿಟ್ಟು ಬೇರೆಯವರು ಯಾರೂ ಆಸಕ್ತಿಯಿಂದ ಶಂಖ ಊದಲು ಹುಮ್ಮಸ್ಸು ತೋರಲಿಲ್ಲ. ನಿರ್ವಾಹವಿಲ್ಲದೆ ಮಾಡಬೇಕಾದ ಕೆಲಸಕ್ಕೆ ಕೈ ಹಾಕಿದಂತೆ ಇತ್ತು. ಅರ್ಜುನ ತನ್ನ ದೊಡ್ಡ ಗಾತ್ರದ ಗಾಂಡೀವವನ್ನು ಎತ್ತಿ ಕೈಯಲ್ಲಿ ಹಿಡಿದು ಕೃಷ್ಣನಿಗೆ ಹೇಳುತ್ತಾನೆ, ರಥವನ್ನು 2 ಸೈನ್ಯದ ಮಧ್ಯೆ ತೆಗೆದುಕೊಂಡು ಹೋಗು. ಎದುರು ಪಕ್ಷದಲ್ಲಿ ಯಾರು ಇದ್ದಾರೆಂದು ನೋಡುತ್ತೇನೆ ಎಂದು. ಅದರಂತೆ ಕೃಷ್ಣ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಾನೆ. ಅರ್ಜುನನಿಗೆ ತನ್ನ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆ. ಆತ್ಮವಿಶ್ವಾಸ ಪ್ರತಿಯೊಬ್ಬರಿಗೂ ಇರಬೇಕಾದ ಗುಣ. ಆದರೆ ಯಾರು ನನ್ನ ಸಮ ಇಲ್ಲ ಎಂಬ ಭಾವನೆ ಇದ್ದಾಗ ಒಂದಲ್ಲ ಒಂದು ದಿನ ಅವನಿಗೆ ಮುಖಭಂಗ ಆಗುವ ಸಾಧ್ಯತೆ ಇರುತ್ತದೆ. ರಥದಲ್ಲಿ ಕುಳಿತ ಅರ್ಜುನನಿಗೆ ಕೃಷ್ಣ ಯಾರಿಗಾಗಿ ಇಲ್ಲಿ ಕುಳಿತುಕೊಂಡಿದ್ದಾನೆ ಎನ್ನುವುದು ಮರೆತಿರುತ್ತಾನೆ. ನಾವು ಕಷ್ಟ ಬಂದಾಗ ಸಹಾಯ ಬೇಡಿಕೊಂಡು ವಿನಯತನದಿಂದ ವರ್ತಿಸುತ್ತೇವೆ. ಆದರೆ ಸುಖದ ಕಡೆ ಮುಖ ಮಾಡಿದಾಗ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಎತ್ತರಕ್ಕೆ ಬೆಳೆಯುವಂತೆ ಆಯಿತು ಎಂಬ ಭಾವನೆ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆ. ನಮ್ಮ ಮನಸ್ಸು ಯಾವಾಗ ಬೇಕಾದರೂ ಬದಲಾಗುತ್ತದೆ. ಧರ್ಮ ಅಧರ್ಮದ ಕಡೆ ಯೋಚಿಸುವುದಿಲ್ಲ. ಕೃಷ್ಣ ಅರ್ಜುನ ಹೇಳಿದಂತೆ ರಥವನ್ನು 2 ಸೈನ್ಯದ ಮಧ್ಯೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ. ಅರ್ಜುನ ಅಲ್ಲಿದ್ದವರ ಕಡೆ ಕಣ್ಣು ಹಾಯಿಸುತ್ತಾನೆ. ಒಂದು ಕಡೆ ಪಾಂಡವರು, ಮತ್ತೊಂದು ಕಡೆ ಕೌರವರು. 2 ಕಡೆಯೂ ಅವನಿಗೆ ತನ್ನ ಸಹೋದರರು, ಅಜ್ಜ, ಗುರುಗಳು, ಹಿರಿಯರಾದ ಬಂಧು ಬಾಂಧವರು ಇರುವುದನ್ನು ಕಂಡ. ಎಲ್ಲರೂ ತನಗೆ ಬೇಕಾದವರು. ಮುಂದಿನ ಚಿತ್ರ ಅವನ ಕಣ್ಣ ಮುಂದೆ ಬಂದು ಹಾಗೆ ಕಾಣಿಸುತ್ತದೆ. ನಾನು ರಾಜ್ಯಕ್ಕಾಗಿ ಇವರನ್ನೆಲ್ಲ ಕೊಂದು ಏನು ಸುಖ ತಾನೇ ಅನುಭವಿಸಲು ಸಾಧ್ಯ? ಪಾಪಿಯಾಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವನ ಮನಸ್ಸು ಯೋಚಿಸತೊಡಗಿತು. ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ನಮಸ್ಕಾರ.